ಇನ್ನು ಸೌಜನ್ಯ ಕೇಸ್ ಮರು ತನಿಖೆ ಆಗತ್ತಾ ಅಂತಂದ್ರೆ ಆಗಬೇಕು ಅನ್ನುವಂಥದ್ದು. ಈ ಪ್ರಕರಣ ಒಂದು ರೀತಿಯಾಗಿ ಹೇಗಿದೆ ಅಂತಂದ್ರೆ, ಒಂದು ಸ್ಪಷ್ಟವಾಗಿ ಪೊಲೀಸರು ಈ ತನಿಖೆಯಲ್ಲಿ ವೈಫಲ್ಯವನ್ನ ಕಂಡಿದ್ದು. ಅದು ಕೋರ್ಟ್ನಲ್ಲಿ ಆದಂತಹ ವಾದ ಪ್ರತಿವಾದದಲ್ಲಿ ಕೂಡ ಸ್ಪಷ್ಟವಾಗಿದೆ. ಫಂಗಸ್ ಬಂದಿರುತ್ತೆ, ಅದನ್ನು ತನಿಖೆ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಯಾರ ಹೆಸರು ಇದರಲ್ಲಿ ಕೇಳೇ ಬರುತ್ತೆ, ಅವರು ಇಲ್ಲ ಅಂತ ಹೇಳಿ ಸೌಜನ್ಯ ಅವರ ತಂದೆನೇ ಅವ್ರ ಮೇಲೆ ಏನಿಲ್ಲ, ನಮಗೆ ಇನ್ನುಳಿದವ್ರ ಮೇಲೆ ಡೌಟು ಅಂತ ಹೇಳ್ತಾರೆ. ಸೊ ಬೇರೆ 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 ರೀತಿಯಾದಂತಹ ಪ್ರಕರಣದಲ್ಲಿದೆ ಈ ಸೌಜನ್ಯ ಕೇಸು. ಸೊ ಹಾಗಾಗಿ ತನಿಖೆ ಇನ್ನೊಂದು ಕಡೆಗೆ ಆಗಬೇಕು. ಬಟ್ ಸಾಕ್ಷಿಗಳು ಅನ್ನುವಂಥ ಪ್ರಶ್ನೆ ಬರುತ್ತೆ. ತನಿಖೆ ಆಗಲಿ. ಬಿಜೆಪಿಯವರು ಹೋದ್ರಲ್ಲ, ಈಗ ಇನ್ನೊಂದಿಷ್ಟು ರೆಕ್ಕೆ ಪೋಕೆಗಳು ಬಂದಿದೆ. ಅದಕ್ಕೆ ಹೇಗೆ, ಯಾವ ರೀತಿಯಾಗಿ ನೋಡಿ. ಸೌಜನ್ಯ ಪ್ರಕರಣ ಮರು ತನಿಖೆ ಆಗುತ್ತಾ? ಸೌಜನ್ಯ ಕುಟುಂಬಸ್ಥರ ಜೊತೆ ನಿಂತ ಬಿಜೆಪಿ. ಸೌಜನ್ಯ ಹೋರಾಟದಲ್ಲಿ ಕೈ ಜೋಡಿಸುವ ಭರವಸೆ. ಇವತ್ತು ನ್ಯಾಯ ಕೇಳಿದ್ರೆ ಈ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ನೋಡಿ. ನಿಮ್ಮ ಪಕ್ಷದಲ್ಲಿ ಇದ್ದವರು ಹೇಳ್ತಾ ಇದ್ದಾರೆ, ಇಷ್ಟು ದೊಡ್ಡ ಮನೆ ಕಟ್ಟಿದರೆ ಸೌಜನ್ಯ ಹೆಸರಲ್ಲಿ ಕೊಂಡು ಹಣ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಸರ್. ಹಾಗಾದ್ರೆ ನಮ್ಮ ಮನೆಗೆ ನ್ಯಾಯ ಇಲ್ವೋ ಸರ್? ಹಾಗಾದ್ರೆ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಪ್ರಕರಣದ ಮಧ್ಯೆ ಇದೀಗ ಸೌಜನ್ಯ ಪ್ರಕರಣ ಮರು ತನಿಖೆ ಆಗುತ್ತಾ ಅನ್ನೋ ಪ್ರಶ್ನೆಗಳು ಎದ್ದಿದೆ. ನಿನ್ನೆ ಧರ್ಮಸ್ಥಳ ಚಲೋ ಧರ್ಮ ಜಾಗೃತಿ ಬಳಿಕ ಬಿಜೆಪಿ ನಾಯಕರು ಸೌಜನ್ಯ ನಿವಾಸಕ್ಕೆ ಭೇಟಿ ಕೊಟ್ಟರು. ಈ ವೇಳೆ ಸೌಜನ್ಯ ಕುಟುಂಬಸ್ಥರ ಜೊತೆಗೆ ನಿಲ್ಲೋದಾಗಿ ಬಿಜೆಪಿ ನಾಯಕರು ಭರವಸೆ ಕೊಟ್ಟಿದ್ದಾರೆ. ಇನ್ನು ಸೌಜನ್ಯಗೆ ನ್ಯಾಯ ಕೊಡಿಸುವ ಹೋರಾಟದಲ್ಲಿ ಕೈ ಜೋಡಿಸುವುದಾಗಿ ಬಿಜೆಪಿ ನಾಯಕರು ಭರವಸೆ ಕೊಟ್ಟಿದ್ದಾರೆ. ಜೊತೆಗೆ ಮುಂದಿನ ತನಿಖೆಯಲ್ಲಿ ಬಿಜೆಪಿ ಸಂಪೂರ್ಣ ಬೆಂಬಲ ಕೊಡಲಿದ್ದು, ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಿದರೆ ಅದರ ವೆಚ್ಚವನ್ನು ಕಂಪ್ಲೀಟ್ ಆಗಿ ಭರಿಸುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೌಜನ್ಯ ಕುಟುಂಬಕ್ಕೆ ಅಭಯ ಹಸ್ತವನ್ನು ಚಾಚಿದ್ದಾರೆ. ಕುಟುಂಬದ ಸದಸ್ಯರಿಗೆ ನಾನು ಹೇಳಿರುವಂಥದ್ದು, ಏನೀಗ CBI ಕೋರ್ಟ್ ಆದೇಶ ಆಗಿದೆ, ಅದರ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟಲ್ಲಿ ಅವ್ರು ಮಾಡಿದ್ದೇ ಆದಲ್ಲಿ ಅದೇನು ವೆಚ್ಚಗಳು ಬರ್ತದೆ ಸುಪ್ರೀಂ ಕೋರ್ಟ್ನಲ್ಲಿ, ಆ ವೆಚ್ಚವನ್ನು ಸಂಪೂರ್ಣವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಅದನ್ನು ಭರಿಸ್ತದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಕಾಳಜಿ ಮಾಡೋದು ಬೇಡ. ನಾವು ನಿಮ್ಮ ಜೊತೆಲಿ ಸಂಪೂರ್ಣವಾಗಿ ಇದ್ದೇವೆ ಅನ್ನೋ ವಿಚಾರವನ್ನು ಅವ್ರಿಗೆ ತಿಳಿಸಿದ್ದೇನೆ. ಅಂತಿಮವಾಗಿ ಅವ್ರು ತೀರ್ಮಾನ ಮಾಡ್ತಾರೆ ಏನು ಮಾಡಬೇಕು ಅಂತೇಳಿ. ಇನ್ನೂ ಪಾಪ ತಾವು ನೋಡಿದ್ರಿ ತಾವೇ, ಇನ್ನೂ ಪಾಪ ತಾಯಿಯವರ ಆ ನೋವಿನಿಂದ ಇನ್ನೂ ಕೂಡ ಹೊರಬರೋದಕ್ಕೆ ಸಾಧ್ಯ ಆಗಿಲ್ಲ. ನಮಗೂ ಕೂಡ ಆ ವಿಚಾರದಲ್ಲಿ ಸಾಕಷ್ಟು ಬೇಸರ ಇದೆ. ಕೇಂದ್ರದವರೇ ತನಿಖೆ ಮಾಡಿ ವರದಿ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಯಾರ ಪರ ಇದ್ದಾರೆ? ಬಿಜೆಪಿ ರಾಜಕೀಯಕ್ಕೆ ಸಿಎಂ ತಿರುಗೇಟು. ಸೌಜನ್ಯ ಪ್ರಕರಣದಲ್ಲಿ ಕುಟುಂಬಸ್ಥರಿಗೆ ಬಿಜೆಪಿ ಸಹಕಾರದ ಭರವಸೆ ಕೊಟ್ಟ ಬೆನ್ನಲ್ಲೇ ಬಿಜೆಪಿ ರಾಜಕೀಯಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಸೌಜನ್ಯ ಕೇಸ್ನಲ್ಲಿ ಕೇಂದ್ರದವರೇ ತನಿಖೆ ಮಾಡಿ ವರದಿ ಕೊಟ್ಟಿದ್ದಾರೆ. ಈಗ ಸುಪ್ರೀಂಗೆ ಹೋಗಿ ಅಂತ ಹೇಳ್ತಾ ಇರೋದು ಯಾರು? ಬಿಜೆಪಿಯವರು ಯಾರ ಪರ ಅಂತ ಮೊದಲು ಹೇಳಿ ಎಂದಿದ್ದಾರೆ. ಜೊತೆಗೆ ಧರ್ಮಸ್ಥಳ ಪ್ರಕರಣದಲ್ಲಿ ಕೆಲವರಿಗೆ ಫಂಡಿಂಗ್ ಆಗಿರೋ ಬಗ್ಗೆ ನನಗೆ ಗೊತ್ತಿಲ್ಲ, ಈ ಬಗ್ಗೆ ತನಿಖೆ ಆಗಲಿ ಅಂತ ಅಂದಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ಗೆ ಹೋಗೋದು ಬಿಡೋದು ಸೌಜನ್ಯ ಕುಟುಂಬಕ್ಕೆ ಬಿಟ್ಟ ವಿಚಾರ ಅಂದ್ರು. CBI ಯಾರ ಅಧೀನದಲ್ಲಿರೋದು? ಸೆಂಟ್ರಲ್. ಅವರು ತನಿಖೆ ಮಾಡಿ ವರದಿ ಕೊಟ್ಟಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾ ಇರೋರು ಯಾರು? ಇವರೇ. ಅದರಿಂದ ಏನಂತ ಹೇಳೋದು? ಸೌಜನ್ಯ ಕೇಸು ಯಾರ ಮೇಲೆ ಆರೋಪ ಮಾಡ್ತಾ ಇರೋದು? ಇವರು ಯಾರ ಪರ? ನನಗೆ ಗೊತ್ತಿಲ್ಲ. ಫಂಡಿಂಗ್ ಆಗಿರೋದು ಗೊತ್ತಿಲ್ಲ, ತನಿಖೆ ಮಾಡಲಿಕ್ಕೆ ಗೊತ್ತಾಗುತ್ತೆ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಇರ್ತಾರೆ, ಹೋಗೋದು ಬಿಡೋದು ಸೌಜನ್ಯ ಫ್ಯಾಮಿಲಿಗೆ ಸೇರಿದ್ದು. ಇವರು ಯಾರ ಪರ ಇದ್ದಾರೆ? ರಾಜಕೀಯದಲ್ಲಿ ಬೇರೆ ಏನಿದೆ ಇಲ್ಲಿ? ಸೌಜನ್ಯ ಪ್ರಕರಣವನ್ನು ಎನ್ಕ್ವೈರಿ ಮಾಡಿರುವಂಥದ್ದು CBIನವರು. ಅವರು ತನಿಖೆ ಮಾಡಿ ಮುಗಿದ ನಂತರದಲ್ಲಿ ಮತ್ತೆ ಅದರಲ್ಲಿ ತಕರಾರನ್ನು ಹುಡುಕುವುದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯನ್ನು ಮುಖ್ಯಮಂತ್ರಿಗಳು ಮಾಡ್ತಾರೆ. ಅದರ ಜೊತೆಗೆ ಅವರು ಹೇಳುವಂಥದ್ದು ಸೌಜನ್ಯ ಕುಟುಂಬ ಬೇಕಾದರೆ ಸುಪ್ರೀಂ ಕೋರ್ಟ್ಗೆ ಬೇಕಾದರೆ ಹೋಗಲಿ, ಆದರೆ BJP ರಾಜಕೀಯ ಕಾರಣಕ್ಕೋಸ್ಕರವಾಗಿ ಸೌಜನ್ಯ ಕುಟುಂಬವನ್ನು ಈ ಪ್ರಕರಣದಲ್ಲಿ ಎತ್ತಿ ಕಟ್ತಾ ಇದೆ ಅನ್ನುವಂತಹ ಸಂದೇಶವನ್ನು ಮುಖ್ಯಮಂತ್ರಿಗಳು ಈ ಮಾತಿನ ಮೂಲಕವಾಗಿ ರವಾನೆ ಮಾಡ್ತಾ ಇದ್ದಾರೆ. ರಾಜಕೀಯ ಅಸ್ತಿತ್ವಕ್ಕಾಗಿ ಬಿಜೆಪಿ ರಾಜಕೀಯ. ಬಿಜೆಪಿ ಬಳಿ ದಾಖಲೆ ಇದ್ರೆ ಕೊಡಲಿ ಎಂದ ಪ್ರಿಯಾಂಕ್ ಖರ್ಗೆ. ಏನೋ ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ಈ ರೀತಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಬಳಿ ದಾಖಲೆ ಇದ್ರೆ ಕೊಡ್ಲಿ. ಸೌಜನ್ಯ ಪ್ರಕರಣದ ಎಲ್ಲಾ ಮಾಹಿತಿ ಮತ್ತು ದಾಖಲೆ ಬಿಜೆಪಿಯವರ ಬಳಿ ಇದೆ ಅಂತ ಕಟೀಲ್ ಹೇಳಿದ್ದಾರೆ. ದಾಖಲೆ ಇದ್ರೆ ನ್ಯಾಯ ಕೊಡಿಸ್ಲಿ ಎಂದಿದ್ದಾರೆ. ಇನ್ನು ಬಿಜೆಪಿಯವರು ಮೊದಲು SIT ತನಿಖೆಗೆ ಸ್ವಾಗತಿಸಿದ್ರು. ಈಗೇನಾಯ್ತು? ವಿರೋಧ ಮಾಡ್ತಿದ್ದಾರಲ್ಲ ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಜೊತೆಗೆ ಬಿಜೆಪಿ ಅವರಲ್ಲೇ ದ್ವಂದ್ವ ನಿಲುವು ಇದೆ. ಮೊದಲು ಬಿಜೆಪಿಯವರು ಸ್ಪಷ್ಟತೆ ಹೊಂದಲಿ, ನಮ್ಮ ಸರ್ಕಾರದಲ್ಲಿ ತನಿಖೆ ಬಿಗಿಯಾಗಿ ನಡೀತಿದೆ ಅಂದ್ರು. ಇವರೇ ಹೇಳಿದ್ರಲ್ಲ ನ್ಯಾಯ ಕೊಡಿಸ್ತೀನಿ ಅಂತ. ಆಮೇಲೆ ಎಲ್ಲ ನ್ಯಾಯ ಕೊಡಿಸ್ಲಿಕ್ಕೆ ಎಲ್ಲ ಆಯುಧಗಳು, ಎಲ್ಲ ಸತ್ಯಗಳು, ಸತ್ಯಾಂಶಗಳು
ಇವ್ರ ಹತ್ರ ಇದೆ, ಬಿಜೆಪಿ ಶಾಸಕರದ ಇದೆ ಅಂದ್ಬಿಟ್ಟು ಅನಿಲ್ ಕುಮಾರ್ ಕಟೀಲ್ ಅವ್ರು ಹೇಳಿದಾರಲ್ಲ, ಬಹಿರಂಗ ಪಡಿಸ್ಲಿ, ನ್ಯಾಯ ಕೊಡಿಸ್ಲಿ, ಯಾರು ಬೇಡ ಅಂದಿದ್ದಾರೆ. CBI ತನಕ ಹೋಗಿತ್ತಲ್ಲ, ಏನಾಯ್ತು? ಸೊ ಅದರಿಂದ ಇವೆಲ್ಲ ನಾಟಕ ಇವ್ರದ್ದು ಅಷ್ಟೇ. ಎಲ್ಲಿ ಇವರಿಗೆ ಸ್ವಲ್ಪನ ರಾಜಕೀಯ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ. ಏನೇ ತನಿಖೆ ಆದ್ರೂ ಬೇಗ ಆಗ್ಬೇಕು, ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಎಂದ ಮಧು ಬಂಗಾರಪ್ಪ. ಸೌಜನ್ಯ ಪ್ರಕರಣ ಮರು ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧು ಬಂಗಾರಪ್ಪ ಪ್ರತಿಕ್ರಿಯಿಸಿದ್ದು, ಏನೇ ತನಿಖೆ ಆದ್ರೂ ಬೇಗ ಆಗ್ಬೇಕು, ಬೇಗ ಮುಗಿಬೇಕು ಎಂದಿದ್ದಾರೆ. ಸೌಜನ್ಯ ಪ್ರಕರಣದ ತನಿಖೆ 10-15 ವರ್ಷ ಹಿಡಿಬಾರದು, ತನಿಖೆ ಬೇಗ ಮುಗಿದು ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅನ್ನೋದೇ ನನ್ನ ಆಶಯ ಅಂದ್ರು. ಇನ್ನು ಧರ್ಮಸ್ಥಳದಲ್ಲಿ ಎಲ್ಲರೂ ಹೋಗಿ ಗೊಂದಲ ಆಗಬಾರದು, ತನಿಖೆಗಳು ಬೇಗ ಮುಗಿದ ಬಳಿಕ ಅದಕ್ಕೊಂದು ಅರ್ಥ ಬರುತ್ತೆ ಅಂದ್ರು. ಏನೇ ತನಿಖೆ ಆದ್ರೂ ತನಿಖೆಗಳು ಫಾಸ್ಟ್ ಆಗಬೇಕು, ಮುಗಿಬೇಕು. ಸೌಜನ್ಯದು 10-15 ವರ್ಷ ಎಲ್ಲ ತಗೊಂಡು ಮಾಡಿದ್ರೆ ಜನರಿಗೆ ವಿಶ್ವಾಸ ಹೊರಟೋಗುತ್ತೆ. ಅದನ್ನ ಮರು ತನಿಖೆ ಅಂದರೆ ಬಹಳ ಫಾಸ್ಟ್ ಆಗಲಿ ಅಂತ ಹೇಳಿ ನಾನು ವಿಶ್ ಮಾಡಿ. ಒಟ್ನಲ್ಲಿ ಸೌಜನ್ಯ ಪ್ರಕರಣ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದ್ದು, ಮತ್ತೆ ತನಿಖೆ ಆರಂಭ ಆಗುತ್ತಾ ಅನ್ನೋ ಕುತೂಹಲ ಮೂಡಿದೆ. ಪಬ್ಲಿಕ್ ಟಿವಿ ಧರ್ಮಸ್ಥಳ.